ಪ್ರಿಯ ನಿಜಗುಣ, ಏನು ನಾನಿನ್ನ ಆಳಾಗದ ಬದಲು ನಿನ್ನ ಪ್ರಿಯನೇ? ಹೌದು, ಇಂದಿನಿಂದ ನೀನು ನನ್ನ ಆಳಲ್ಲ. ಮಧ್ಯಾಹ್ನ ಹಾಗಾದ್ರೆ ಹೇಳ್ತೀನಿ ಕೇಳು. ಪುರುಷ ನನ್ನ ನೀನು ನನ್ನ ಆಜ್ಞೆಯಂತೆ ನಡೆದುಕೊಳ್ಳಬೇಕಾಗಿಲ್ಲ. ಇಂದಿನಿಂದ ನೀನು ನನ್ನ ಆಳುವಲ್ಲ, ನನ್ನನ್ನು ಆಳುವವನು. ಪ್ರಿಯ ನಿಜಗುಣ, ಇಂದಿನಿಂದ ನೀನು ನನ್ನ ಆಜ್ಞೆಯಂತೆ ನಡೆದುಕೊಳ್ಳಬೇಕಾಗಿಲ್ಲ. ಕಾತುವಾಗಿರ ಕಣ್ಣಿನ ಮೇಲೆ ಆಕಾಂಕ್ಷೆಯಿಂದ ಎರುಗುವ ಅರಗಿಳಿಯಂತೆ ಪೂರ್ಣ ಪ್ರಾಯದಿಂದ ಪರಿಪಕ್ವವಾಗಿರುವ ಈ ನನ್ನ ತನು ಎಂಬ ಕಣ್ಣಿಗೆ ನೀನು ಅರಗಿಳಿಯಾಗಿ ಎರಗಿ ಇದರೊಳಗಿನ ಸುರಿತ ಸಿಹಿ ರಸವನ್ನು ಮನದಿನಿಯಾಗಿ ಮೆತ್ತು ಈ ಉಭಯಂತರೆಂಬ ನನ್ನ ಮನಸ್ಸನ್ನು ಸಂಭ್ರಮ ಎಂಬ ಸ್ವರ್ಗದಲ್ಲಿ ಲುಡಾಯಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಪ್ರಿಯಕರ, ನನ್ನ ಸತ್ವ ಪರೀಕ್ಷಾರ್ಥವಾಗಿ ಯಂತ್ರಗಿಂತ ಜಾಲದಲ್ಲಿಟ್ಟು ಹೋಗಿ ತಂದೆ ಹೋಗಿಲೆಯ ತನ್ನ ಬರಿಯನ್ನು ಕಾಯಿಗಳ ಕೂಡಿನಲ್ಲಿರುವಂತೆ ಹೋಗಲಿಲ್ಲ. ಆ ಕಾಯಿಗಳ ಹಾಗೆ ಕಾಯದೆ ಗುರುನಾಮ ಕರ್ತನೆಯನ್ನು ಪಂಚಭೂತದಿಂದ ಪ್ರಕಟ ಮಾಡುವಂತೆ ಕೋಗಿಲೆಯಾದ ನೀನು ನಿನ್ನ ಬರಿಯಾದ ನನ್ನನ್ನು ಹೆತ್ತ ಪಾತರದ ಪಾಪಿಷ್ಟ ಕಾಯಿಗಳ ಕೂಡಿನಲ್ಲಿಟ್ಟು ಹೋಗಿದ್ದರು. ಇವರ ಕಾತ್ತೊಲಿಗೆಯಲ್ಲಿ ಗುರುನಾಮ ಕರ್ತನೆಯನ್ನು ಪಂಚಸ್ವರದಿಂದ ಪ್ರಕಟ ಮಾಡುತ್ತೇನೆ. ಬೆಳೆ ಪಾತ್ರನಾಡಿ ನಿನ್ನದು ಹೊಸ ಪ್ರಾಯವೇ? ಹೌದು, ನನ್ನದು ಹೊಸ ಪ್ರಾಯ. ಕಾತೊರಗಿದ ಹಣ್ಣಿನಂತೆ ಹದಕ್ಕೆ ಬಂದಿರುವುದೇ? ಹಾಗೆ ಹೇಳ್ತಿಲ್ಲ, ಕಾತೊರಗಿದ ಹಣ್ಣಿನಂತೆ ಹದಕ್ಕೆ ಬಂದಿರುತ್ತೆ. ಅದು ಹದಕ್ಕೆ ಬಂದಿಲ್ಲ, ಮತ್ಯಾತಕ್ಕೆ ಬಂದಿರುವುದು? ಕೇಳು. ಅದೇನಿರುವುದು ಹೇಳು.
ಅದು ಅದಕ್ಕೆ ಬಂದಿಲ್ಲ. ಮತ್ತೆ ಯಾತಕ್ಕೆ ಬಂದಿರುವುದು? ಅನೇಕ ಅರಿಯದ ಹರೆಯದ ಹೊರಗಳನ್ನು ಹದ ಹಿಡಿಯಲಿಕ್ಕೆ ಬಂದಿದೆ. ಅದು ಹೇಗೆ? ಕಾಯಿಲೆಗೆ ಉಪಕಾರ ಮಾಡಿದರೆ ಹಾ. ಉಪಕಾರ ಮಾಡಿದವರ ಮಳೆ ತುಂಬೆಲ್ಲ ಫಲದ ಸತ್ತನೆ ಮಾಡಿದಂತೆ ಆಹಾ. ಪ್ರತ್ಯುಪಕಾರ ಅಂತ ಹೇಳೋದು. ಪ್ರತ್ಯುಪಕಾರ ಹಾಲಿಗೆ ಸಾಕಷ್ಟು ಹಾಲು ಕುಡಿಸಿ ಹೊರಗು ಹಾಲ ಹೊರಗು ಹಾಲ ಹಾಲು ಹಾಲು ಆಗುವಂತೆ ಮಾಡಿದರು. ಹಾಲು ತರ ವಿಸರ್ಜನವನ್ನು ಬಿಡುವುದಿಲ್ಲ. ಹಾಲಿನಂತ ಬೋಧನೆ ನಂತರ ಅನ್ನದಲ್ಲಿ ಕುಳಿತರು. ನಿಮ್ಮ ತಾಯಿಯ ಕಣ್ಣುಗಳು ಬಂದದ್ದನ್ನು ನೀವು ಪ್ರತ್ಯಕ್ಷ ಕಂಡಿದ್ದರು. ನಿನ್ನ ವಿಷಗುಣ ಹೆಚ್ಚಾಗುವುದನ್ನು ಕಂಡು ನಾನು ವಿಸ್ಮಯಗೊಂಡೆನು. ಇಲ್ಲ, ಹಾ. ನೀನು ನನ್ನನ್ನು ವಶೆ ಮಾಡಿಸಿಕೊಳ್ಳಬೇಕೆಂಬ ಆಸೆ ಇತ್ತಲ್ಲ, ಐತಿ. ಆ ಆಸೆ ಹಾ. ಓಣಿಯಲ್ಲಿ ಆಡುವ ಸಣ್ಣ ಸಣ್ಣ ಮಕ್ಕಳು ಹಾ. ಆಕಾಶದಲ್ಲಿರುವ ಚಂದ್ರನ ಅಂಗೈಯಲ್ಲಿ ಬಾ ಚಂದಪ್ಪ, ಮುಂದೆಯಲ್ಲಿ ಬಾ ಚಂದಪ್ಪ ಅಂತ ಸರಿ. ಇದೇನು? ನೀನೇನು ಆಕಾಶದಲ್ಲಿರುವ ಚಂದ್ರಮನೆ, ಹೌದು, ನನ್ನ ಬಯಕೆಗೆ ಬಾಳದವನೇ, ಎಂದಿಗೂ ಸಾಧ್ಯವಿಲ್ಲ. ನನ್ನ ಕೈಗೆ ಸಿಗದೆ ಹೋಗುವವನೇ. ಎಂದಿಗೂ ಸಾಧ್ಯವಿಲ್ಲ. ಏ ಮರುಳ ನಿಜಗುಣ, ಜಗತ್ತಿನಲ್ಲಿರುವ ಮರುಳತಿನವೆಲ್ಲ ಒಟ್ಟು ಕೂಡಿ ನಿನ್ನಲ್ಲೇ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಯಾವ ಸಂದೇಹವೇ ಇಲ್ಲ ನೋಡಿ. ಮಾತನಾಡಿ ನನ್ನಲ್ಲಿ ಕಂಡ ಬರುವುದರವೇನು? ಈಗ ಪೂರ್ಣ ಚಂದ್ರಮನ ಹೊಳಪಿನಿಂದ ನಿನ್ನ ಮುಂದೆ ಲೆಕ್ಕಲಕ್ಕನೇ ಹೊಳೆಯುತ್ತಿರುವ ಈ ಪುಣ್ಯದ ರಾಶಿಯನ್ನು ಉಣ್ಣಾದ್ರೂ ಕಣ್ತೆರೆದು ನೋಡಬಾರದೆ ಪ್ರಿಯ? ಏನು ಈ ನಿಮ್ಮ ಕರ್ಮದ ಶರೀರ ಪುಣ್ಯದ ರಾಶಿ? ಹೌದು, ಯಾವ ಪುಣ್ಯಾತ್ಮನು ಪೂರ್ವದಲ್ಲಿ ಗಳಿಸಿರ್ತಕ್ಕಂಥ ಈ ಪುಣ್ಯದ ರಾಶಿಯನ್ನು ನಿನಗೆ ಒಪ್ಪಿಸಬೇಕು ಮತ್ತು ಇತರ ಸುಖೋಪಭೋಗವನ್ನು ಭೋಗಿಸುವಂತ ಆ ಪುಣ್ಯಾತ್ಮನು ನೀನಾಗಬೇಕೆಂದು ನಾನು ಇಷ್ಟು ಅಂಗಲಾಚಿ ಸೆರಗಟ್ಟಿ ಬೇಡಿಕೊಳ್ಳುತ್ತೇನೆ. ನೀನು ನನ್ನ ಕಡೆಗೂ ಮತ್ತು ನಾನು ಹೇಳುವ ಮಾತಿನ ಕಡೆಗೆ ಲಕ್ಷ್ಯ ಕೊಡದೆ ಮಂಗನನ್ನು ಹಿಡಿದುಕೊಂಡು ಮನೆ ಮನೆ ತಿರುಗುವ ಪಂಚೀಕರುವಂತೆ ಈ 4 ಬೇರೆಯಿಂದ ಲಂಗೋಟಿಯನ್ನು ಹಾಕಿಕೊಂಡು ತಿರುಗುವುದು ಮರುತನವಾಗುವುದಿಲ್ವೇ? ಚಿನ್ನದ ಹೊಳಪಿನಿಂದ ಹೊಳೆಯ ಒಳಗಿನಿಂದ ಚಿನ್ನಿಗೆ ಕುಸಲು ನಾನು ಒಂದನೇ ಒಂದು ಹೋರುವ ಸಂಖ್ಯೆಯು ಬಾಗಿಲ ಹೇಳಲಿಕ್ಕೆ ಮಾಡಲಾಗಿದೆ. 1000 ಗಂಟೆಗಳು 1000 ಗಂಟೆಗಳು ಲಕ್ಷ ಗಂಟೆಗಳು ಲಕ್ಷಾಂತರ ಹೋಗ್ಬೇಕು. ನೀನು ಕಣ್ಣು ಕೊಟ್ಟದ್ದೇ ದೊಡ್ಡ ಭಾಗ್ಯವೆಂದು
10,000 ಹಣ್ಣಿನ ನಾನು ಯಜಮಾನನಾಗಬೇಕೆ? ಏನಿಲ್ಲ ಹೆಣ್ಣನ್ನು ನೀವೆಷ್ಟು 10,000 ಹಣ್ಣನ್ನು ಬೈದು ಅನೇಕಾರಿತು ಅಂದರೆ ಲೋಕದಲ್ಲಿ ನಿಮ್ಮಿಂದಾಗುವ ಪ್ರಳಯವಾದರೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವುದು. ಏ ನಿಜವನ ನಮ್ಮಿಂದ ಈ ಲೋಕಕ್ಕಾಗುವ ಪ್ರಳಯವಾದರೂ ಏನು? ಅಶುಭರಾತ್ರಿ ಲೋಕದಲ್ಲಿ ನರಕದ ಮನೆ ಹಳೆ ಎಂದು ಹೇಳುವುದೇ ಆದರೆ ಅದು ನಿಮ್ಮ ಕಸದೆಯರ ಮನೆ. ನಿಮ್ಮ ಮನೆಯಲ್ಲಿ 10,000 ಆಗಲಿ ಅಥವಾ 10 ಕೋಟಿ ಆಗಲಿ ಪೂರ್ಣ ಹಾಕಿದ ಹಣ ಅದು ಹಣದ ರಾಶಿ ಅಲ್ಲ, ಮತ್ತೆದರ ರಾಶಿ? ಪಾಪದ ರಾಶಿ. ಅದನ್ನು ಭೋಗಿಸುವವರೇ ಪಾಪಿಷ್ಠರು. ಅಂದ್ರೆ ನಿಜವಾಗಿ ನೀವೇ ನರಕರು, ಸದ್ಗುಣದವರು. ಸತ್ತು ಸ್ವರ್ಗವನ್ನು ಕಾಣುವುದರಿಂದ ಅವರು ಜೀವಂತ ಸ್ವರ್ಗದಲ್ಲಿ ಇದ್ದಂತೆ ತಿಳಿಯಬೇಕು. ದುರ್ಗುಣದವರು ಸತ್ತು ಯಮಲೋಕವನ್ನು ಕಾಣುವುದರಿಂದ ಅವರು ಜೀವಂತ ಯಮಲೋಕದಲ್ಲಿ ಇದ್ದಂತೆ ತಿಳಿಯಬೇಕು. ಇಂಥ ಪಾಪಿಗೆ ಆದ ನಿಮ್ಮ ಮನೆಯನ್ನು ಪ್ರವೇಶ ಮಾಡುವುದೆಂದರೆ ಅನೇಕ ವಿಪತ್ತಿಗೆ ಗುರಿ ಮಾಡುವ ವಿಷದ ಗೊಂಬೆಗಳನ್ನು ಕೂಗಿಸಿದಂತೆ ಎಂಬ ಮರ್ಮವನ್ನು ನಡೆಯದೆ ನಿಮ್ಮ ಯುಗದಲ್ಲಿ ನಿಮ್ಮ ಬಲಿಯಲ್ಲಿ ಬಿದ್ದು ಒದ್ದಾಡುತ್ತಿರುವ ಆ ಶುದ್ಧ ಮೂರ್ಖರನ್ನು ನೆಕ್ಕುವುದು ಬಹಳ ಕಠಿಣ. ನನ್ನ ಧರ್ಮಕ್ಕನುಸಾರವಾಗಿ ಕೆಲವು ವಾದಗಳಲ್ಲಿ ಕಡಿಮೆ ಯಾರಿಗೂ ನಿಲ್ಲದ ನಿರಾದಾಯದಲ್ಲಿ ನಿಂತು ನನ್ನ ನಿಜ ಸುಖ ಎಂಬ ಹಾದಿಯನ್ನು ಕಂಡುಕೊಳ್ತೇನೆ. ನಿಜವನ ಎಂತ ವಿಪರೀತವನ್ನು ತಂದೆಣಿಸಿರಿ? ಏಕೆ? ನಾವು ವಿಷದ ಗೊಂಬೆಗಳೇ, ಹೌದು ನಮ್ಮನ್ನು ಮುಟ್ಟುವವರು ಯಮ ಯಾತನೆಗೆ ಈಡಾಗುವರೆ ಹೌದು ಸ್ವಚ್ಛವಾಯಿತು ನೋಡು. ನೀನು ಅತ್ತ ಹುತ್ತನೆಂಬುವ ಮಾತು ಈಗ ಸ್ವಚ್ಛವಾಯಿತು ನೋಡು. ಯಾತರ ಮೇಲಿಂದ ಯಾತರ ಮೇಲಿಂದ ಅಂದರೆ ಸತ್ತು ಕಾಣುವ ಸ್ವರ್ಗಗಳೆಂದು ಹೇಳಿದೆಯಲ್ಲ, ಹೌದು. ಅವು ಹೇಗಿವೆ ಮತ್ತು ಅವು ಅಲ್ಲಿರೋರು ಏನು ಅನ್ನುತ್ತಾರೆ? ಸ್ವರ್ಗದಲ್ಲಿದ್ದವರಿಗೆ ದುಃಖದ ಆಸೆ ಇಲ್ಲ, ಅವರು ಸದಾ ಸುಖದಿಂದ ಇರುತ್ತಾರೆ, ಅವರಿಗೆ ದೇವತೆಗಳು ಅಂತ ಅನ್ನುತ್ತಾರೆ. ಅಂದ ಮೇಲೆ ದುಃಖದ ಅಂಶವೂ ಕೂಡ ಇಲ್ಲದೆ ಯಾವಾಗಲೂ ಸುಖಮಯವಾಗಿರುವ ಈ ನನ್ನ ವಾಸಸ್ಥಗಳು ಇಲ್ಲ ಕೈಮುಟ್ಟ ಮೈಮುಟ್ಟು ಬರಬೇಡ. ದೂರ ನಿಂತು ನಿನ್ನ ದುರ್ವಾಕ್ಯವನ್ನು ಪ್ರಕಟ ಮಾಡಿ ಮಾತನಾಡುವವರಂತೆ ಭೂದೇವತೆಗಳೇ, ಅಮ್ಮಮ್ಮ ಎಂತ ಭೂದೇವತೆಗಳೇ ನೀವು ಹೇಳು. ಅದೇ ಹೇಳುದು ಹೇಳು. ಹಾಲಿಗೆ ಉತ್ತು ಬಾಳ, ಬೆನ್ನಿಗೆ ರಕ್ತ ಬಾಳ, ಸೂರ್ಯನಿಗೆ ರಕ್ತ ಬಾಳ, ಪೊಲೀಸರಿಗೆ ಹಕ್ಕು ಬಾಳ, ನಮ್ಮ ನಾಟಕ ಮಾಡಕ್ಕೆ ಬಂದು ಬಾಳ. ಇವರಪ್ಪ ನಾಯಿ ಇವರು ಏನೋ ಒಂದು ಅಲ್ಪಕರನ್ನು ಕಂಡು ನಮ್ಮ ಕಂಪನಿಯ ದೂರ ಬಿಟ್ಟಿರುತ್ತಾರೆ. ಅದರಂತೆ ವಿರೋಧಿ ಭಕ್ತಾದಿಗಳು ಏನೋ ನಮ್ಮ ಕಂಪನಿಗೆ ಅಲ್ಪಕರನ್ನು ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು.